ವಿಡಿಯೋ. ಈ ಮನೆ ಎಂಟ್ರೆನ್ಸ್ ನೋಡಿ ಹೇಗಿದೆ ಅಂತ. ಎಲ್ಲ ತುಂಬಾ ಹೇಳ್ತಿರ್ತಾರೆ ಜನ ಇರಲ್ಲ ಅಂತ. ನೋಡಿ ಇಲ್ಲಿ ಜನ ನಿಂತಿದ್ದಾರೆ. ಭಯ ಬೇರೆ ಆಗ್ತಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಮ್ಮ ವಂಡರಿಂಗ್ ಕನ್ನಡಿಗಸ್ ಚಾನಲ್ ಅಲ್ಲಿ ಜಾಸ್ತಿ ಹಳ್ಳಿಗಳನ್ನ ತೋರಿಸಿ ಅಂತ ಕೇಳ್ತಿರ್ತೀರಾ. ಸೊ ನಾವಿವಾಗ ಇಟಲಿಯ ಮತ್ತೊಂದು ಹಳ್ಳಿಲಿದ್ದೀವಿ. ಇದು ಯಾವುದೇ ರೀತಿ ನೋಡ್ಕೊಂಡು ಬಂದಿರೋದಲ್ಲ. ಹೀಗೆ ನಾವು ಲಾಗೋ ದಿ ಬ್ರೈಸ್ ಹೋಗಿದ್ವಲ್ಲ ಬೆಳಿಗ್ಗೆ, ಅಲ್ಲಿಂದ ಹೋಗ್ತಾ ನಮಗೊಂದು ಹಳ್ಳಿ ಸಿಕ್ತು. ಯಾಕೆ ನಾವು ಈ ಹಳ್ಳಿನ ತೋರಿಸಬಾರ್ದು ಹೇಳ್ಬಿಟ್ಟು ಇವಾಗ ಈ ಹಳ್ಳಿಗೆ ಬಂದಿದ್ದೀವಿ. ನೀವು ನೋಡ್ತಿರ್ಬೋದು ಹೇಗಿದೆ ಇಲ್ಲಿನ ಹಳ್ಳಿಗಳು ಅಂತ ಹೇಳಿ. ಇಲ್ಲಿಂದನೇ ಕಾಣಿಸ್ತಿದೆ. ಆಕ್ಚುಲಿ ಮೇಲ್ಗಡೆ ಬಂದಿದ್ದೀವಿ. ಸೊ ಆ ಕಡೆ ಒಂದು ಹಳ್ಳಿ ಇದೆ, ಈ ಕಡೆ ಒಂದು ಹಳ್ಳಿ ಇದೆ. ನಾವೊಂದು ಪುಟ್ಟ ಹಳ್ಳಿ. ಸೀರಿಯಸ್ಲಿ ಈ ಹಳ್ಳಿಲಿ ಯಾವುದೇ ರೀತಿ ಅಂಗಡಿಗಳು ಏನೂ ಕಾಣಿಸ್ಲಿಲ್ಲ ಮೇಲ್ಗಡೆ ಬರ್ತಾ. ಬನ್ನಿ ಹೇಗಿದೆ ಏನು ಅಂತ ಇವಾಗ ನೋಡಕ್ ಹೋಗೋಣ. ಆ ಕಡೆ ನೋಡ್ತಿರ್ಬೋದು ನೀವು, ಅಲ್ಲಿ ಜೋಳಗಳನ್ನ ಹಾಕಿದ್ದಾರೆ. ಅದು 3 ಸೈಡು ಕೂಡ ಜೋಳ ಹಾಕಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಮನೆಗಳಿದೆ, ಏನೋ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿದೆ. ನಾವಿವಾಗ ಹಳ್ಳಿ ಒಳಗಡೆ ಹೋಗೋಣ. ಆ್ಯಕ್ಚುಲಿ ಮೇಲ್ಗಡೆ ಬಂದ್ವಿ, ಮೇಲಿಂದ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಹೇಳಿ. ಇವಾಗ ನೋಡಾಯ್ತಲ್ಲ ಮೇಲ್ಗಡೆ ಹೇಗೆ ಕಾಣಿಸ್ತಿದೆ ಅಂತ. ಕೆಳಗಡೆ ಹೋಗೋಣ ಬನ್ನಿ. ಇಲ್ಲೇನ್ ನೋಡ್ತಿದ್ದೀರಾ, ಇದು ಮನೆ ಪ್ಲಸ್ ಇದು ಕೊಟ್ಟಿಗೆ ಅನ್ಸುತ್ತೆ. ಸ್ಮೆಲ್ ಬರ್ತಿದೆ ಹಸುಗಳ್ದು. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಸ್ ಸ್ಟಾಪ್. ನೋಡಿ ಇಲ್ಲಿ ಇವರಲ್ಲಿ ಇಷ್ಟು ಬಸ್ ಸ್ಟಾಪ್, ಅದೊಂದು ಸಿಂಬಲ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಟೈಮಿಂಗ್ಸ್ ಇದೆ, ಎಷ್ಟು ಗಂಟೆಗೆ ಬಸ್ಗಳು ಬರುತ್ತೆ ಅಂತ ಹೇಳಿ. ಈ ಮನೆ ನೋಡ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ ಆಗಿ ಇಟ್ಕೊಂಡಿದ್ದಾರೆ ಅಂತ. ಫ್ಲವರ್ಸ್ ಎಲ್ಲ ಹಾಕಿ ಈ ಕೆಳಗಡೆ ಟೇಬಲ್ ಮೇಲೆ ತರಕಾರಿ ಎಲ್ಲ ಇಟ್ಕೊಂಡಿದ್ದಾರೆ. ಈ ತರ ಇದೆ. ಹಾಗೆ ಕೆಳಗಡೆ ಹೋಗ್ತಾ ಇದೀವಿ. ಈ ಮನೆ ನೋಡಿ, ಈ ಮನೆಯಲ್ಲಿ ಹಸುಗಳನ್ನೆಲ್ಲ ಸಾಕಿದ್ದಾರೆ. ಅಲ್ಲಿ ನೋಡಿ ಹಸುಗಳಿದೆ, ಮತ್ತೆ ಅದೆಲ್ಲ ಹುಲ್ಲುಗಳನ್ನ ಕಟ್ಟಿ ಆ ಥರ ಹಾಕಿರೋದು ಅಂತ ಅನ್ಕೊಂತೀನಿ. ಶೋರೂಮ್ ಥರ ಮಾಡ್ಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಎಲ್ಲ ಇದೆ, ಅಲ್ಲಿ ಹಸುಗಳಿದೆ. ಅದು ಬಿಟ್ಟರೆ ಈ ಕಡೆ ಕುಂಬಳಕಾಯಿ ಗಿಡ ಕಾಣಿಸ್ತಿದೆ ಅಲ್ಲಿ. ಅದು ಬಿಟ್ಟರೆ ಈ ಥರ ಇದೆ. ಮೇಲ್ಗಡೆನೂ ಮನೆಗಳಿದೆ. ಹಾಗೆ ಇಲ್ಲಿ ಒಂದು ಚಿಕ್ಕ ಪಾರ್ಕ್ ಇದೆ. ಇದು ಮೋಸ್ಟ್ಲಿ ಪಬ್ಲಿಕ್ ಪಾರ್ಕ್ ಅಂತಲೇ ಅನಿಸುತ್ತೆ, ಪ್ರೈವೇಟ್ ಪಾರ್ಕ್ ಅಂತ ಏನು ಅನ್ನಿಸ್ತಿಲ್ಲ. ಹಾಂ, ಆಟಾಡ್ಬೋದು ಚಿನಿ. ಇದು ಈ ಊರಿನ ಪಾರ್ಕ್, ಮಕ್ಕಳುಗಳಿಗೆ ಆಟ ಆಡೋದಕ್ಕೆ. ಅಲ್ಲಿ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ. ನೀವಿವಾಗ ನನ್ನಿಂದೆ ನೋಡ್ತಿರೋದು ಈ ಹಳ್ಳಿಯ ಚರ್ಚ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ನಾವು ಬರ್ತಾ ರೋಡಲ್ಲಿ ನೋಡ್ಕೊ ಬಂದ್ವಿ. ಪ್ರತಿ ಹಳ್ಳಿಲೂ ಸಹ ನಮ್ಮಲ್ಲಿ ಹೇಗೆ ದೇವಸ್ಥಾನಗಳನ್ನ ನಾವು ಮಾಡ್ಕೊಂಡಿರ್ತೀವಿ, ಅದೇ ರೀತಿ ಚರ್ಚ್ನ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂಥರ ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿ ಇದೆ. ಹಾಗೆ ಈ ಕಡೆ ಸೈಡ್ ನನ್ನ ಹಿಂದೆ ನೀವು ಮನೆಗಳನ್ನ ನೋಡ್ಬೋದು. ಜನರು ಕೂಡ ನಿಂತಿದ್ದಾರೆ ಅಲ್ಲಿ. ಎಲ್ಲ ತುಂಬ ಹೇಳ್ತಿರ್ತಾರೆ ಜನ ಇರಲ್ಲ ಅಂತ. ನೋಡಿ ಇಲ್ಲಿ ಜನ ನಿಂತಿದ್ದಾರೆ. ಬನ್ನಿ ಇವಾಗ ನಿಮಗೆ ಕೆಳಗಡೆ ಹೋಗಿ ತೋರಿಸ್ತೀನಿ ಇನ್ನ ಹೇಗಿದೆ ಈ ಹಳ್ಳಿ ಅಂತ. ನಾವು ಇವಾಗ ಮೇಲಿಂದ ಕೆಳಗಡೆ ಬಂದ್ವಿ. ಆಲ್ಮೋಸ್ಟ್ ಸೆಂಟರ್ ಎಲ್ಲ ನೋಡಾಯಿತು ಈ ಹಳ್ಳಿಲಿ. ಆದ್ರೂ ಒಂದು ಶಾಪ್ ಕೂಡ ಕಾಣಿಸಿಲ್ಲ ನೋಡಿ. ಇಲ್ಲಿ ಹಳ್ಳಿಯವರು ಏನಾದ್ರೂ ಶಾಪಿಂಗ್ ಮಾಡ್ಬೇಕಂತ ಹೇಳಿದ್ರೆ ನಿಯರ್ ಬೈ ಯಾವುದು ದೊಡ್ಡ ಸಿಟಿ ಇರುತ್ತೆ ಅಲ್ಲಿಗೇನೆ ಹೋಗಬೇಕು. ಮಾತ್ರ ಪೀಸ್ಫುಲ್ ಆಗಿದೆ. ಬರೀ ಹಕ್ಕಿಗಳು ಚಿಲಿಪಿಲಿ ಈ ಥರ ಸೌಂಡೇ ಕೇಳಿಸ್ತಿದೆ ನೋಡಿ. ಹಾಗೆ ಇಲ್ಲಿ ಒಂದು ಬಸ್ ಸ್ಟಾಪ್ ಕೂಡ ಇದೆ ನೋಡಿ. ಇಲ್ಲೊಂದು ಬಸ್ ಸ್ಟಾಪ್ ಇದೆ. ಈ ಮನೆಯವ್ರು ಬಂದರು ಇವಾಗ. ಸೊ ಇಲ್ಲಿ ಈ ಥರ ಇದೆ. ನಾನು ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಒಂದು ಮನೆ ಇದೆ. ಅದು ಬಿಟ್ಟರೆ ಈ ಕಡೆ ಕೂಡ ಮನೆಗಳಿದ್ದಾವೆ. ಕಾರೆಲ್ಲ ಪಾರ್ಕ್ ಮಾಡಿದ್ದಾರೆ ನೋಡಿ. ಮೋಸ್ಟ್ಲಿ ಅದು ಬಸ್ ಅನಿಸುತ್ತೆ ಊರಿಂದು. ಕರೆಕ್ಟು ನೋಡಿ, ಬಸ್ ಬಂತು. ಎಷ್ಟು ಜಾಸ್ತಿ ಜನ ಇಲ್ಲಲ್ಲ, ಚಿಕ್ಕ ಹಳ್ಳಿ ಅಲ್ಲ, ಮತ್ತು ಕಡಿಮೆ ಜನ ಕೂಡ ಓಡಾಡೋದು. ಎಲ್ಲ ಕಾರ್ಗಳಿಟ್ಟಿರ್ತಾರೆ. ಹಾಗಾಗಿ ಈ ಥರ ಚಿಕ್ಕ ಬಸ್ಗಳಿಟ್ಟಿದ್ದಾರೆ. ಓ, ಇದು ಮನೆ ಪಕ್ಕದಲ್ಲಿ. ಅದು ಬಿಟ್ಟರೆ ಇದು ಕೊಟ್ಟಿಗೆ. ವಿಡಿಯೋ ಥ್ಯಾಂಕ್ ಯು.
ಇಲ್ಲಿ ಹಸುಗಳನ್ನ ಸಾಕಿದ್ದಾರೆ ನೋಡಿ. ಹಾಗೆ ಹಾಲು ಕರೀತಾರೆ, ಹಿಂಗೆ ಕರೀತಾರೆ ಅಂತ ನೋಡ್ಬೋದು. ಇವರೆಲ್ಲ ಮಷಿನ್ ಅದು ಇದು ಹಾಕಿ ಹಾಲನ್ನ ಕರಿಯೋದು ನೋಡಿ. ಹಾಲನ್ನ ಹೇಗೆ ಕರೀತಾರೆ ಅಂತ ಇಲ್ಲಿ ಕೊಟ್ಟಿಗೆ ಒಳಗಡೆ ಈ ಥರ ಇದೆ. ಎಷ್ಟು ಒಂದು 7-8 ಹಸುಗಳನ್ನ ಸಾಕಿದ್ದಾರೆ ಅಷ್ಟೇ. ಎಲ್ಲದಕ್ಕೂ ಇವಾಗ ಮೋಸ್ಟ್ಲಿ ಹಾಲು ಕರಿಯೋ ಟೈಮ್ ಅನಿಸುತ್ತೆ. ಈ ಥರ ಇದೆ. ಗ್ರಾಸಿಯಾ ಅದು ಬಿಟ್ಟರೆ ಇದು ಒಳಗಡೆ ಸ್ಟೋರ್ ರೂಮ್ ಥರ ಇದೆ. ಮತ್ತು ಇಲ್ಲೂ ಕೂಡ ಮನೆಗಳಿದೆ. ಇಲ್ಲಿ ನೋಡಿ, ಇಲ್ಲಿ ಹಳೆಯದು ನಮ್ಮ ಕಡೆ ಟ್ರ್ಯಾಕ್ಟರ್ಗಳಲ್ಲಿ ಸಾಮಾನೆಲ್ಲ ತೊಗೊಂಡೋಗಿ ಯೂಸ್ ಮಾಡ್ತೀವಲ್ಲ, ಬ್ಯಾಕ್ ಸೈಡ್ ಇರುತ್ತಲ್ಲ, ಅದು ಹಿಂಗೆ ನಿಲ್ಲಿಸಿದ್ದಾರೆ ಅಂತ. ಅದು ಬಿಟ್ಟರೆ ಮತ್ತೇನಿದೆ? ಓ, ನಾಯಿ ಕಟ್ಟಾಕಿಲ್ಲ. ಭಯ ಬೇರೆ ಆಗ್ತಿದೆ ನನಗೆ, ಎಲ್ಲಿ ಬಂದುಬಿಡ್ತು ಅಂತ. ಮನೆ ಕೂಡ ಚೆನ್ನಾಗಿದೆ ಅದು. ಈ ಕಡೆ ಸೈಡ್ ಇದೆಲ್ಲ ಇವಾಗ ಹೊಸ ಹೊಸ ಮನೆಗಳನ್ನ ಕಟ್ಕೊತಿದ್ದಾರೆ. ಈ ಮನೆ ಎಂಟ್ರೆನ್ಸ್ ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆ ಈ ಮನೆ, ದೊಡ್ಡದಾಗಿ ಕೂಡ ಇದೆ, ಬಟ್ ಮುಂದೆ ಚಿಕ್ಕದಾಗಿ ಕಾಣಿಸುತ್ತೆ. ಪ್ರಾಪರ್ ಹಳ್ಳಿ ಇದು. ಇಲ್ಲಿ ಇವಾಗ ಆ್ಯಪಲ್ ಸೀಸನ್ ಆಗಿರೋದ್ರಿಂದ, ಅಂದರೆ ಇನ್ನೇನು ಆಗಸ್ಟ್ ಮುಗೀತು. ಓ, ಈ ಹಳ್ಳಿಯ ಎಂಡುವರೆಗೂ ಬಂದುಬಿಟ್ಟೆ ನಾನು. ನಿಮಗೆ ತೋರಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದಾರೆ ಒಳಗಡೆ. ಈ ಥರ ಇದೆ. ಹೇಗಿದೆ? ಯಾರು ಜನನೇ ಕಾಣಿಸ್ತಿಲ್ಲ. ಬಟ್ ಈ ಸೈಡು ಅಲ್ಲಿ ನೋಡಿ, ಆ ಕಡೆ ಕೂಡ ಒಂದು 3-4 ಮನೆಗಳಿದೆ. ಅದು ಬಿಟ್ಟರೆ ಇಲ್ಲಿ ಸ್ವಲ್ಪ ಮನೆಗಳಿದೆ ಅಷ್ಟೇ. ಈ ಹಳ್ಳಿ ನೋಡಿ, ಇಲ್ಲಿ ಹಳ್ಳಿಗಳು ಇಷ್ಟಿಷ್ಟೇ ನೋಡಿ. ನಿಮಗೆ ತೋರಿಸ್ತಾ ಮೇಲ್ವರೆಗೂ ಬಂದೆ. ಇಲ್ಲಿ ಎಲ್ಲೂ ಒಂದು ಶಾಪ್ ಕೂಡ ಇಲ್ಲ. ಇವರೇನಾದರೂ ತರಬೇಕು ಅಂತಂದರೆ ದೊಡ್ಡ ಸಿಟಿಗಳಿಗೆ ಹೋಗಬೇಕು. ಬಟ್ ಪೀಸ್ಫುಲ್ಲಾಗಿ ಚೆನ್ನಾಗಿದೆ ಹಳ್ಳಿ ಮಾತ್ರ. ನೋಡಿ, ಆ ಮನೆ ಕೂಡ ಎಷ್ಟು ಚೆನ್ನಾಗಿದೆ. ಈ ನಾಯಿ ನನ್ನ ಹತ್ರನೇ ಬರ್ತಿದೆಯಲ್ಲ, ಭಯ ಬೇರೆ ಆಗ್ತಿದೆ. ಮೂವ್ ಆಗಂಗಿಲ್ಲ, ಏನೂ ಇಲ್ಲ. ಅವ್ರ ಮನೆಯವರು ಕಟ್ಟಾಕದೆ ಇದೇನು ಮಾಡ್ತಿದ್ದಾರಪ್ಪ. ಮೂವ್ ಆಗಲ್ಲ ಬೇಡವಾ ಒಂದು ಗೊತ್ತಿಲ್ಲ. ಸುಮ್ಮನೆ ಮೂಸ್ ನೋಡ್ತಾ ಇದೆ ನೋಡಿ. ಮೂಸ್ ನೋಡ್ತು ಮತ್ತೆ ವಾಪಸ್ ಹೋಗ್ತಾ ಇದೆ. ಏನೂ ಮಾಡಬೇಡ, ಹೋಗು ಮುಂದೆ. ನಾನು ಹೋಗ್ಲಾ? ಉದಯ್ ಬರ್ತಿದ್ದಾರೆ ಕಾರ್ ತಗೊಂಡು. ನಾನು ಇಲ್ಲೇ ನಿಂತಿದ್ದೆ, ಮೂವ್ ಆಗಿರಲಿಲ್ಲ, ಅದಕ್ಕೆ. ನಾಯಿ ಅಂತ ನನ್ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ. ಹಂಗೆ ನನಗೆ ಸ್ಮೆಲ್ ಮಾಡ್ತಾ ನಿಂತ್ಕೊಂಡಾಯ್ತು. ಅಲ್ಲಿ ದೂರದಿಂದ ಉದಯ ನೋಡಿದ್ರು. ಮುಂದ್ಗಡೆ ಕಾರ್ ತಗೊಬಂದಿದ್ದಕ್ಕೆ ಅದು ಆ ಕಡೆ ಹೋಯ್ತು. ನಾನು ಈ ಕಡೆ ಕಾರ್ ಹತ್ಕೊಂಡೆ. ಇಲ್ಲ ಅಂದಿದ್ರೆ ಹಂಗೆ ನಿಂತಿರ್ತಿದೆ ನಾನಂತೂ. ಆ ನಾಯಿಯಿಂದ ಬಚಾವಾಗಿ ಕೆಳಗಡೆ ಬಂದೆ. ಜೀವ ಬಂದಂಗಾಯ್ತು. ಸೀರಿಯಸ್ಲಿ ನಾನು ಆ ಥರ ನಾಯಿ ಜೊತೆ ಯಾವತ್ತೂ ಸಿಗಾಕೊಂಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಹತ್ರ ಬಂದು ಹೋಗ್ಲಾ ಬೇಡವಾ ಅಂತ ಹಂಗೆ ನಿಂತ್ಕೊಂಡಿದ್ದು. ಇದೇ ಫಸ್ಟ್ ಟೈಮ್. ಎಲ್ಲ ದೇವ್ರ ದಯ, ಸದ್ಯ ಏನೂ ಮಾಡಲಿಲ್ಲ. ಏನಾದರೂ ಕಚ್ಚಿದ್ರೆ ಏನು ಮಾಡಬೇಕಿತ್ತು. ಇವಾಗ ಅದೇ ಹಳ್ಳಿಲಿ ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಬಂದರೆ ಇಲ್ಲಿ ನೋಡಿ, ನನ್ನ ಹಿಂದೆ ಜೋಳ ಎಲ್ಲ ಹಾಕಿದ್ದಾರೆ. ಜಾಸ್ತಿ ನಾವು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ಜೋಳ ಅಷ್ಟೇ ಬೆಳೆದಿರೋದು, ಅದೊಂದೇ ನೋಡಿದ್ದು, ಬಾಕಿ ಏನು ನೋಡಲಿಲ್ಲ. ಅದು ಬಿಟ್ಟರೆ ಮಾಮೂಲಿ ಇದೆಯಲ್ಲ ಆ್ಯಪಲ್, ಅದೆಲ್ಲ ಇತ್ತು ಅಷ್ಟೇ. ಸೊ ಒಂದು ಮನೆ ಬೇರೆ ನೋಡ್ತಿದ್ದೀರಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ.
ನಾವು ಇವಾಗ ಹೋಗಿದ್ದು ಊರ ಹೆಸರು ನಾಸೆನ್ ಅಂತ ಹೇಳಿ. ನೀವೇ ನೋಡಿದ್ರಲ್ಲ ಹಳ್ಳಿ ಹೇಗಿತ್ತು ಅಂತ ಹೇಳಿ. ಆಕ್ಚುಲಿ ಕುಗ್ರಾಮ ಅಂತಾನೆ ಹೇಳ್ಬೋದು. ಏನೇನು ಇಲ್ಲ ಹಳ್ಳಿಯಲ್ಲಿ, ಮನೆಗಳು ಬಿಟ್ರೆ. ಅದಕ್ಕೆ ಇವಾಗ ಹೊಟ್ಟೆ ಬೇರೆ ಹಸಿತಿದೆ, ಪಕ್ಕದ ಊರಿಗೆ ಬಂದಿದೀವಿ. ಇಲ್ಲಿ ಇಟಲಿಗೆ ಬಂದ್ಮೇಲೆ ಪಿಜ್ಜಾ ತಿಂದಿಲ್ಲ ಅಂದ್ರೆ ಹೇಗೆ ಹೇಳಿ. ಒಂದು ಪಿಜ್ಜಾ ಆರ್ಡರ್ ಮಾಡಿದ್ವಿ. ಪಿಜ್ಜಾ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಸೀರಿಯಸ್ಲಿ ಇಲ್ಲಿ ಬಂದಾಗಿಂದನೂ ಒಂದು 3-4 ಸರಿ ತಿಂದಿದೀವಿ. ಎಲ್ಲ ತುಂಬಾನೇ ಚೆನ್ನಾಗಿದೆ. ಹಾಗೆ ತಿರಾಮಿಸು ಆರ್ಡರ್ ಮಾಡಿದ್ವಿ. ತಿರಾಮಿಸು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ನೋಡ್ತಿರ್ಬೋದು ನೀವು ಇಲ್ಲಿ ಹೇಗಿದೆ ಅಂತ ಹೇಳಿ. ನನ್ನ ಜೀವನ ಕೈಗೆ ತಗೊಂಡು ನಿಮಗೆ ಇಟಲಿಯ ಒಂದು ಪುಟ್ಟ ಹಳ್ಳಿನ ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ನಿಮ್ಮ ಜೊತೆಗೆ ನಾನು ಕೂಡ ಸೇಫ್ ಆಗಿರಬೇಕು. ಬಾಯ್ ಬಾಯ್ ಫ್ರಮ್ ಇಟಲಿ.